ಪ್ರೆಸೆಂಟ್ಸ್ ಉದಯ ಕನ್ನಡಿಗ 2025 ಕೋ-ಪವರ್ಡ್ ಬೈ ಆಚಿ ಚಿಲ್ಲಿ ಪೌಡರ್, ಸ್ಪೆಷಲ್ ಪಾರ್ಟ್ನರ್ ಮೈಸೂರ್ ಸ್ಯಾಂಡಲ್ ಸೋಪ್ ಮತ್ತು ಬೆನಕಾ ಗೋಲ್ಡ್. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಈ ಕ್ಷೇತ್ರದ ಸಾಧಕರಿಗೆ ಪುರಸ್ಕಾರವನ್ನ ನೀಡೋದಿಕ್ಕೆ ಬರ್ತಿರುವಂತ ಅತಿಥಿಯನ್ನ ಈಗ ವೆಲ್ಕಮ್ ಮಾಡುವಂತ ಸಮಯ. ಇವರು ಎಲ್ಲದರಲ್ಲೂ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದಂತವರು, ಕನ್ನಡ ಚಿತ್ರರಂಗ ಕಂಡಂತಹ ಬಹುಮುಖ ಪ್ರತಿಭೆಯವರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅರುಣ್ ಸಾಗರ್ ಅವ್ರನ್ನ. ಸಾಗರ್ ಸರ್, ಉದಯ ಕನ್ನಡಿಗ 2025 ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಹೇಗನ್ನಿಸ್ತಾ ಇದೆ ನಿಮ್ಗೆ? ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಮೊದಲನೇದಾಗಿ ನಾನು ಉದಯ ಟಿವಿಯ ಕುಟುಂಬದವನೇ. ಕಲಾವಿದನಿಗೆ ಅವಕಾಶ ದೊಡ್ಡ ಆಕಾಶ ಅಂತ. ನನಗೆ ನಿಜವಾಗಲೂ ಆಕಾಶದಷ್ಟು ಅವಕಾಶ ಕೊಟ್ಟಂತ ಉದಯ ಟಿವಿಗೆ ನಾನು ನಿಜವಾಗಲೂ ನಮಿಸ್ತೀನಿ, ನೆನೆಸ್ತೀನಿ. ಬಹಳ ಖುಷಿಯಾಗುತ್ತೆ. ವೆರಿ ನೈಸ್, ವೆರಿ ನೈಸ್. 2026 ಬಂತು. ಈ ವರ್ಷದ ನಿಮ್ಮ ರೆಸಲ್ಯೂಷನ್ ಏನು? ರೆಸಲ್ಯೂಷನ್ ಮತ್ತೆ ಮತ್ತೆ ಜೀವನವನ್ನ ಎಂಜಾಯ್ ಮಾಡು. ಪ್ರತಿ ಕ್ಷಣ ಪ್ರತಿ ನಿಮಿಷ ಏನಾದ್ರು ಇದ್ರೆ ಕಲಿತಾನೆ ಇರೋದು. ಕಲಿಕೆ ಬಹಳ ಇಷ್ಟ. ಆದ್ರೆ ನನ್ನ ರೆಸಲ್ಯೂಷನ್, ನಾನು ಯಾವಾಗಲೂ ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹುಟ್ಟದಾಗ್ಲಿಂದ ಹಾಕೊಂಡಿರೋ ರೆಸಲ್ಯೂಷನ್. ಇದು 26ಕ್ಕಲ್ಲ, ಯಾವಾಗಲೂ ನಡೀತಾನೆ. ಸರ್, ನಿಮ್ಮ ಜೊತೆಗೆ ಈ ಒಂದು ಅವಾರ್ಡ್ ನ ಅನೌನ್ಸ್ ಮಾಡೋದಕ್ಕೆ ಇನ್ನೊಬ್ರು ವಿಶೇಷವಾದಂತ ಅತಿಥಿ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಸರ್. ಇವರು ಬೆನಕಾ ಗೋಲ್ಡ್ ಕಂಪನಿಯ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಭರತ್ ಕುಮಾರ್ ಅವರು. ಜೋರಾದ ಚಪ್ಪಾಳೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಧನಂಜಯ್ ಸರ್ ಹೇಳ್ದಾಗೆ ನಾವು ಹಂಗೇನೆ, ನಾವು ಉದಯ ಟಿವಿ ನೋಡ್ಕೊಂಡು ಆ ಮ್ಯೂಸಿಕ್ ಬರ್ತಾ ಇತ್ತಲ್ಲ, ಟನ್ 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 ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡು ಬಂದಿರೋಂತ ಆ ಟೈಮ್ಗೆ ಬಂದಾಗ ಅಲ್ಲಿ ಹೋಗಿ ನಾವು ಬೇರೆಯವ್ರ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದು, ಅವೆಲ್ಲ ಒಂದು ಮೆಮೊರಿ ರೀಕಾಲ್ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಸರ್. ಅರುಣ್ ಸಾಗರ್ ಸರ್, ಈಗ ನೀವಿಬ್ರು ವೇದಿಕೆ ಮೇಲೆ ಇದ್ದೀರಾ. ಈ ಒಂದು ಸಾಧಕರ ಹೆಸರನ್ನ ಅನೌನ್ಸ್ ಮಾಡುವಂತ ಸಮಯ. ದಯವಿಟ್ಟು ಹೇಳಿ ಸರ್. 2025 ಉದಯ ಕನ್ನಡಿಗ ಧನಂಜಯ್. ಧನಂಜಯ್ ಸಿನಿಮಾ. ಹೌದು, ತಾವು ಬಡವರ ಮಕ್ಕಳು ಹೀರೋ ಆಗೋದಕ್ಕೆ ಈ ಜಗತ್ತು ಅಷ್ಟು ಸುಲಭವಾಗಿ ಬಿಡಲ್ಲ. ನಾವೇ ಬೆಳೆಸಿದಲ್ಲ, ಬೆಳೆದಿದ್ದು ಯಾರ್ಯಾರನ್ನು ಬೆಳೆಸಲ್ಲ. ಅದನ್ನ ಮೀರಿ ಹೀರೋ ಆಗ್ಬೇಕಂದ್ರೆ ಗಡ್ಡದಲ್ಲಿ ಎಷ್ಟು ಕೂದಲಿವೆಯೋ ತಲೆಯಲ್ಲಿ ಅಷ್ಟೇ ಕನಸುಗಳು ಇರಬೇಕಾಗುತ್ತೆ. ಹತಾಶೆಗಳನ್ನು ಅಡವುಗಚ್ಚಿ ಸಹಿಸಿಕೊಳ್ಳುವಷ್ಟು ತಾಳ್ಮೆ ಇರಬೇಕಾಗುತ್ತೆ. ಆ ಛಲ ಧನಂಜಯ್ ಅವರಿಗಿತ್ತು. ಅಂದಿದ್ದೆ. 4th ಬ್ಲಾಕ್ ನಿಂದ ಹೊರಟು ಇದೀಗ ಗಾಂಧಿನಗರ ತಲುಪಿರುವ ಡಾಲಿ ಧನಂಜಯ್ ಅವರ ಸಿನಿ ಪಯಣ ಎಂದೂ ಸುಗಮವಾಗಿರಲಿಲ್ಲ. ಸರ್, ಇನ್ನೊಂದು ಅಲ್ಲೇ ಇರ್ಬೇಕು ನೋಡಿ ಸರ್. ನೋಡಲು ಅಷ್ಟು ಚಂದವಿರುವ, ಕನ್ನಡವನ್ನು ಅಷ್ಟು ಅಭಿಮಾನದಿಂದ ಮಾತಾಡಬಲ್ಲ. ನಾಳೆನೆ ನೋಡ್ತೀನ, ಯಾವಾಗ ಕರ್ಕೊಂಡು ಹೋಗ್ತೀಯಾ? ಅದಕ್ಕೆ ನಡಿರಣೆ, ನಾಳೆನೆ ಹೋಗೋಣ. ಕತೆ ಕಾದಂಬರಿಗಳ ಸಹವಾಸವಿರುವ ನಾಯಕ ನಟನೊಬ್ಬ ಕಳೆದು ಹೋಗದೆ ಉಳಿದುಕೊಂಡದ್ದು ಪ್ರೇಕ್ಷಕನ ಅದೃಷ್ಟವೂ ಹೌದು. ಡಾಲಿಯಂಥ ಭಯಂಕರ ವಿಲನ್ ಇಂದ ಹಿಡಿದು ಅಲ್ಲಮನಂಥ ಸಂತನವರೆಗೆ ಧನಂಜಯ್ ನಟನೆಯ ರೇಂಜ್ ದೊಡ್ಡದು. ಇಂಟರ್ವ್ಯೂ ಮಾಡಿದ ಕೆಲಸಕ್ಕೆ ತಗೊಳಕ್ ನಮ್ಮ ಕಂಪ್ನಿ ರೂಲ್ಸ್ ಒಪ್ಪಲ್ಲಮ್ಮ. ಧನಂಜಯ್ ಕನಸುಗಳು ಮುಗಿದಿಲ್ಲ. ಅವರೀಗ ಡಾಲಿ ಪಿಕ್ಚರ್ಸ್ ಅಡಿಯಲ್ಲಿ ಚಿತ್ರ ನಿರ್ಮಾಣವನ್ನು ಮಾಡುತ್ತಿದ್ದಾರೆ. ಟಗರು ಪಲ್ಯದಂಥ ಮಣ್ಣಿನ ಸೊಗಡಿರುವ ಸಿನಿಮಾಗಳನ್ನು ತೆರೆಗೆ ತಂದಿದ್ದಾರೆ. ಹೊಸಬರ ಬೆನ್ನಿಗೆ ನಿಲ್ಲುವ ಗಟ್ಟಿಗತನ ತೋರಿದ್ದಾರೆ. ಮೊನ್ನೆಯಷ್ಟೇ ಬಂದಂತೆ ಕಂಡರೂ ಈಗಾಗಲೇ ಧನಂಜಯ್ ಹೆಗಲಿನ ಮೇಲೆ ಕನ್ನಡ ಚಿತ್ರರಂಗದ ಭವಿಷ್ಯದ ಭಾರ ಇದ್ದಂತೆ ಕಾಣುತ್ತದೆ. ಬೇರೆಯವರನ್ನ ಬೆಳೆಸೋ ಮೂಲಕನೇ ತಾನು ಬೆಳಿತಿರೋ ಹೊಸ ಹುಡುಗರ ಪಾಲಿನ ರಿಯಲ್ ಹೀರೋ ಡಾಲಿ ಧನಂಜಯ್ ಅವರಿಗೆ ಉದಯ ಟಿವಿ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಪುರಸ್ಕಾರ. ನಮ್ಮ ಮಕ್ಕಳು ಬೆಳಿಬೇಕು
ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳೋ ಇವರು ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದು ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉದಯ ಕನ್ನಡಿಗ 2025 ಪ್ರಶಸ್ತಿ ಈಗ ನಿಮ್ಮ ಕೈಲಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಥ್ಯಾಂಕ್ ಯು, ಬಹಳ ಖುಷಿ ಆಯಿತು. ಉದಯ ಟಿವಿಗೆ ಧನ್ಯವಾದಗಳು. ಟಿ ಚೆನ್ನಾಗಿತ್ತು. ಆಗಲೇ ಹೇಳ್ದಂಗೆ ಚೈಲ್ಡ್ಹುಡ್ ಮೆಮೊರಿ ಉದಯ ಟಿವಿ ಜೊತೆ ಇರೋದು. ಆ್ಯಂಡ್ ಇವಾಗಂತೂ ಬಹಳ ಖುಷಿ ಆಗುತ್ತೆ. ನಾನು ಹಳೆಯ ಸಿನಿಮಾಗಳ ಕ್ಲಿಪ್ಗಳೆಲ್ಲದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಎಷ್ಟೊಂದು ಹಳೆ ಸಿನಿಮಾಗಳೆಲ್ಲ ವಾಪಸ್ಸು ನೋಡಿ, ಕಾಮಿಡಿ ಇರ್ಬೋದು, ಒಳ್ಳೊಳ್ಳೆ ಸೀನ್ಗಳಿರ್ಬೋದು, ಎಲ್ಲ ಚೆರಿಶ್ ಮಾಡ್ತಾ ಇರ್ತೀನಿ. ಸೊ ಬಹಳ ಚೆನ್ನಾಗಿ ನಡೀತಾ ಇದೆ ಕೆಲಸ. ಸೊ ಹಿಂಗೆ ನಿರಂತರವಾಗಿ ಆಗಲಿ, ನಂಬರ್ 1 ಚಾನೆಲ್ ಆಗಲಿ ಉದಯ ಟಿವಿ ಅಂತ ಹೇಳಿ ವಿಶ್ ಮಾಡ್ತೀನಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನೀವೊಬ್ಬ ಅದ್ಭುತ ಬರಹಗಾರ, ಒಳ್ಳೆಯ ರೈಟರ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ನಿರ್ಮಾಪಕ ಕೂಡ ಹೌದು. 27,000 ರೂಪಾಯಿನ ಜೋಬಲ್ಲಿ ಇಟ್ಕೊಂಡು ನೀವು ಮೊದಲನೇ ಸಿನಿಮಾನ ಪ್ರೊಡ್ಯೂಸ್ ಮಾಡುವಂತ ಧೈರ್ಯ ಹೇಗ್ ಬಂತು ನಿಮ್ಗೆ? ಆಕ್ಚುಲಿ ಪ್ರೊಡ್ಯೂಸರ್ ಆಗಬೇಕು ಅನ್ನೋ 0.1% ಕನಸು ನನಗೆ ಜೀವನದಲ್ಲಿ ಇರಲಿಲ್ಲ. ಅದು ಇಲ್ಲಿಯ ಅವಶ್ಯಕತೆ, ನೀಡು ನನ್ನನ್ನು ನಿರ್ಮಾಪಕನಾಗಿ ಮಾಡಿದ್ದು. ಯಾಕೆಂದ್ರೆ ನಾನು ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾನ ನಾನೇ ಕಷ್ಟಪಟ್ಟು ನಿರ್ಮಾಣ ಮಾಡಿಕೊಂಡು ನಾನು ಬರಲಿಲ್ಲ ಅಂದಿದ್ರೆ ಮತ್ತೆ ನಾನು ನೆಗೆಟಿವ್ ರೋಲ್ಗಳಲ್ಲೇ ಮೋಸ್ಟ್ಲಿ ಕಳೆದೋಗ್ಬೇಕಾಗಿತ್ತು. ನನಗೊಂದಿಷ್ಟು ಏನೋ ಕನಸುಗಳಿರುತ್ತೆ. ನಾನು ಈ ಥರದೊಂದು ಕತೆ ಹೇಳಬೇಕು, ಈ ಥರದೊಂದು ಸಿನಿಮಾ ಮಾಡಬೇಕು, ಈ ಥರದೊಂದು ಪಾತ್ರ ಮಾಡಬೇಕು ಅಂತ. ಸೊ ಎಲ್ಲವೂ ಚೆನ್ನಾಗಾದ್ರೆ ಐ ಥಿಂಕ್ ಇನ್ನೂ ಸಾಕಷ್ಟು ಸಿನಿಮಾಗಳನ್ನ ಖಂಡಿತ ಮಾಡ್ತೀನಿ. ಸೂಪರ್. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗತ್ತೆ ಡಾಲಿ ಅವರೇ. ಇನ್ನು ಸಾಕಷ್ಟು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದೀರಾ, ನೀವು ಮಾಡಿದಿರೋ ಕೂಡ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್ ಇದೆ ನಮ್ಮ ಉದಯ ಕನ್ನಡಿಗ ವೇದಿಕೆಯಲ್ಲಿ. ಸರ್ಪ್ರೈಸ್ ಏನು ಅಂತ ನೋಡ್ಕೊಂಡು ಬರೋಣ. ಸರ್ಪ್ರೈಸ್ ಪ್ಲೀಸ್. ಇದು ಧನಂಜಯ್ ಸ್ಟಾರ್ ಆದ ಕಥೆಯಲ್ಲ, ಧನಂಜಯಿಂದ ಸ್ಟಾರ್ ಆದವರ ಕಥೆ. ಕನಸಿನ ಮೂಟೆ ಹೊತ್ಕೊಂಡು ಬೆಂಗಳೂರಿಗೆ ಕಾಲಿಟ್ಟ ಇವರು ಸಂಕಷ್ಟಗಳನ್ನು ಎದುರಿಸಿ ಸ್ಟಾರ್ ಆದ್ರು. ಸ್ಟಾರ್ ಆದ ಮಾತ್ರಕ್ಕೆ ಅವರ ಆಸೆ ಮುಗಿಲಿಲ್ಲ. ಬೆಂಗಳೂರು ಪೂರ ಕಪೂರ ಮೇರಾ ಹೈ, ನಂದು. ತನ್ನ ಹಾಗೆ ಸಿನಿಮಾ ಕನಸನ್ನ ಇಟ್ಕೊಂಡು ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದ ನಟರಿಗೆ, ನಿರ್ದೇಶಕರ ಕಥೆಗಳಿಗೆ ಬಂಡವಾಳ ಹೂಡುವ ನಿರ್ಮಾಪಕರಾದರು. ಜೇಬಲ್ಲಿ ಕೇವಲ 27,000 ಹಣ ಇಟ್ಕೊಂಡು ಡಾಲಿ ಪಿಕ್ಚರ್ಸ್ ಹೆಸರಿನ ನಿರ್ಮಾಣ ಸಂಸ್ಥೆ ಶುರು ಮಾಡಿ ಸಿನಿಮಾಗಳ ನಿರ್ಮಾಣದ ಧೈರ್ಯ ಮಾಡಿದ್ರು. ಇವರ ನಿರ್ಮಾಣ ಸಂಸ್ಥೆಯ ಮೊದಲ ಚಿತ್ರ ಬಡವ ರಾಸ್ಕಲ್ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಸದ್ದು ಮಾಡಿದ್ದು ಈ ಸಿನಿಮಾದ ಮೂಲಕ. ಫ್ರೆಂಡ್ಸ್ ಅಂದ್ರೆ ಪ್ರಾಣ ಕೊಟ್ಬಿಡ್ತಾನೆ ಸರ್. ಕನ್ನಡ ಚಿತ್ರರಂಗಕ್ಕೆ ಶಂಕರ್ ಗುರು ಎಂಬ ಯುವ ನಿರ್ದೇಶಕರ ಪರಿಚಯ ಮಾಡಿದ್ರು. ಇವರ ನಿರ್ಮಾಣದ 2ನೇ ಚಿತ್ರ ಹೆಡ್ ಬುಷ್. ಈ ಚಿತ್ರದ ಮೂಲಕ ಶೂನ್ಯ ಹೆಸರಿನ ಇನ್ನೋರ್ವ ನಿರ್ದೇಶಕರನ್ನು ಪರಿಚಯ ಮಾಡಿದ್ರು. ಇದರ ಹಿಂದೆಯೇ ವಿನೂತನ ಪ್ರಯತ್ನದಿಂದ ಪ್ರೇಕ್ಷಕರ ಮನಗೆದ್ದ ಚಿತ್ರ ಟಾಗರು ಪಲ್ಯ ಇವರ ನಿರ್ಮಾಣದ 3ನೇ ಚಿತ್ರವಾಗಿದ್ದು, ಈ ಚಿತ್ರದ ಮೂಲಕ ಉಮೇಶ್ ಕೆ ಎನ್ನುವ ಯುವ ನಿರ್ದೇಶಕರನ್ನು ಪರಿಚಯ ಮಾಡಿದ್ರು. ಅಮೃತ ಪ್ರೇಮ್ ರವರ ಚೊಚ್ಚಲ ಸಿನಿಮಾ ಇದಾಗಿದ್ದು, ಇವರನ್ನು ನಾಯಕಿಯನ್ನಾಗಿ ಲಾಂಚ್ ಮಾಡಿದ್ದಲ್ಲದೆ ಆತ್ಮೀಯ ಗೆಳೆಯ ನಾಗಭೂಷಣ್ ಅವರ ಅದ್ಭುತ ಪ್ರತಿಭೆಗೆ ನಾಯಕ ಪಟ್ಟ ಕೊಟ್ಟು ಎಲ್ಲರ ಕನಸಿಗೆ ಹೆಗಲಾದ್ರು. ಇದರ ಬೆನ್ನಲ್ಲೇ ವಿದ್ಯಾಪತಿ, ಬಿಡುಗಡೆಗೆ ಸಿದ್ಧವಿರುವ ಜೆಸಿ, ದಿ ಯೂನಿವರ್ಸಿಟಿ, ಹೆಗ್ಗಣ ಮುದ್ದು, ಮದರ್ ಪ್ರಾಮಿಸ್ ಚಿತ್ರಗಳು ನಿರ್ಮಾಣದ ಹಂತದಲ್ಲಿವೆ. ಇವರು ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಥೆ ಇದ್ರೆ ನಿರ್ಮಾಣವಷ್ಟೇ ಅಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಸೈ. ಡೇರ್ ತಗೊಂಡು ಇವರು ನಿರ್ಮಾಣ ಮಾಡಿದ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾ ಹಾಗೂ ಆರ್ಕೆಸ್ಟ್ರಾ ಮೈಸೂರು. ಹೀಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಯುವ ಪ್ರತಿಭೆಗಳು ಪರಿಚಯವಾಗಬೇಕು ಎಂದು ಕನಸಿಟ್ಟಿರುವ ಡಾಲಿ ಧನಂಜಯ್ ರವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಕನ್ನಡ ಚಿತ್ರರಂಗದ ದೊಡ್ಡ ಶಕ್ತಿ. ಥ್ಯಾಂಕ್ ಯು. ಅಂದರೆ
ಭಾಳ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ದೀರಾ. ಖಂಡಿತ ಇನ್ನು ಭಾಳ ಕೆಲಸ ಮಾಡೋದಿದೆ. ಅದನ್ನ ನೀವು ಹೇಳಿರೋ ಮಾತುಗಳನ್ನ ಉಳಿಸ್ಕೊಳ್ಳೋ ಕಡೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಉದಯ ಟಿವಿಗೆ. ಈ ಪ್ರಶಸ್ತಿ ನಿಮ್ಗೆ ಸಿಕ್ಕಿದೆ ಸರ್, ಉದಯ ವಾಹಿನಿ ನಿಮ್ಗೆ ಕೊಟ್ಟಿದೆ. ಈಗ ನಾವು ನಿಮ್ಗೆ ಕೆಲವೊಂದು ಗಿಫ್ಟ್ ಅನ್ನ ಕೊಡ್ತೀನಿ. ಆ ಗಿಫ್ಟ್ ಅನ್ನ ನೀವು ಯಾರಿಗೆ ನಿಮ್ ಕಡೆಯಿಂದ ಕೊಡ್ತೀರಾ, ಯಾಕೆ ಕೊಡ್ತೀರಾ ಅಂತ ಹೇಳ್ತೀರಾ ನಿಮ್ಮ ಲೈಫಲ್ಲಿ. ಓಕೆ ಓಕೆ, ಪ್ರಾಪರ್ಟೀಸ್ ಪ್ಲೀಸ್. ಮೊದಲನೇದಾಗೆ ಏನ್ ಬಂದಿದೆ ನೋಡಿ ಇಲ್ಲಿ, ರೆಡ್ ರೋಸಸ್. 2 ಗುಲಾಬಿ ಕೊಟ್ಟಿದೆ. ನನ್ನ ಹೆಂಡತಿ ಕೊಡ್ತೀನಿ ತಗೊಂಡೋಗಿ ಮನೆಗೆ. ಆಹಾ, ಒಂದು ಅವಳಿಗೆ, ಇನ್ನೊಂದು ಸದ್ಯದಲ್ಲೇ ಇನ್ನೊಂದು ಜೀವ ಜೊತೆ ಆಗ್ತಿದೆ, ಅದಕ್ಕೆ ಅಂತ ಹೇಳ್ಕೊಡ್ತೀನಿ. ಓಹೋ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಗಿಫ್ಟ್. ಟೈಮ್ ಸಮಯ ಇದು ಇನ್ನೊಂದಿಷ್ಟು ಕೊಟ್ರೆ ಎಲ್ರಿಗೂ ಕೊಡ್ತೀನಿ. ಕೆಲಸಕ್ಕೆ, ಹೌದು. ಸಿನಿಮಾಗೆ, ಮನೆಗೆ, ತಂದೆ ತಾಯಿಗೆ, ಹೆಂಡತಿಗೆ, ಎಲ್ರಿಗೂ. ಓಕೆ, ನೆಕ್ಸ್ಟ್ ಗಿಫ್ಟ್. ಇದು ಡೈರೆಕ್ಟರ್ ಚೇರ್. ನನಗೆ ಆಕ್ಚುಲಿ ಇದು ಒಂದು ಕನಸಿದೆ, ಒಂದೇ ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ. ಸೊ ಆದರೆ ಅದು ಬಹಳ ದೊಡ್ಡ ಕೆಲಸ. ಅದು ಆ ಕತೆ ವಿಜುವಲಿ ಹೇಳುವಂಥ ಕಾನ್ಫಿಡೆನ್ಸ್ ಬಂದಿದ್ದಿನ ಮಾಡ್ತೀನಿ. ಸೊ ನನಗೆ ನಾನೇ ಕೊಟ್ಕೋತೀನಿ. ಅರೆ ಸೂಪರ್. ಪೆನ್ ನಾನೇ ಇಟ್ಕೋತೀನಿ. ನೀವೇ ಇಟ್ಕೊಳ್ತೀರ. ಸೂಪರ್. ಅಂದ್ರೆ ಟಗರು ಪಲ್ಯ ಆದ್ಮೇಲೆ ಮತ್ತೆ ಹಾಡುಗಳು ಬರ್ದಿಲ್ಲ, ಬೇರೆ ಬೇರೆ ಇದ್ರಲ್ಲಿ ಕಳೆದೋಗಿದ್ದೀನಿ. ನೆಕ್ಸ್ಟ್ ಹಾಡು ಬರೆಯಕ್ಕೆ ಇಟ್ಕೋತೀನಿ. ಈಗ ಸಾಲುಗಳನ್ನ ಬರ್ದು ತುಂಬಾ ದಿನ ಆಯ್ತು, ಆದ್ರೆ ಒಂದು 4 ಸಾಲು ಇಲ್ಲಿ ಹೇಳ್ಬೋದಲ್ವಾ ನೀವು? ಆಕ್ಚುಲಿ ಆರ್ಕೆಸ್ಟ್ರಾ ಮೈಸೂರ್ದು ಒಂದು ಹಾಡು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರದ್ದು ರೀಲ್ಸ್ ಎಲ್ಲ ಆಗ್ತಾ ಇದೆ. ಬಡಿದ ಕದವೆಲ್ಲ ತೆರೆಯಲೇ ಇಲ್ಲ, ಗೋಡೆಗೂ ಮುಖವಾಡವೇ, ಕನಸಿಗೂ ಕಡಿವಾಣವೇ, ದಾರಿಯೂ ಕಾಣದೆ, ಕೇಳುತ್ತಾ ಕೃಷ್ಣನ ಕೊಳಲ ಆಲಾಪನ, ಕಂಡೆನು ಆ ಕರ್ಣನ ನೋವಿನ ಯಾನ. ವೆರಿ ನೈಸ್, ವೆರಿ ನೈಸ್. 2025 ನಿಮ್ಮ ಜೀವನದ ಬಹು ಮುಖ್ಯವಾದಂತ ಒಂದು ವರ್ಷ. ನಿಮ್ಮ ಲೈಫ್ಗೆ ಒಬ್ರು ಬೆಸ್ಟ್ ಪಾರ್ಟ್ನರ್ ನಿಮ್ಮ ಲೈಫ್ಗೆ ಬಂದಿದ್ದಾರೆ. ಅವರ ಬಗ್ಗೆ ನಿಮ್ಮ ಮಾತುಗಳು. ಬಹಳ ಖುಷಿ ಇದೆ. ಮೊದಲೆಲ್ಲ ಮದುವೆ ಆಗೋದು ಹೆಂಗೆ ಅನ್ನೋ ಯೋಚನೆ ಇತ್ತು. ಅಂಡ್ ಸಿಗೋರು ಎಲ್ರು ಬೇಡ ಬೇಡ, ಹಂಗೆ ಚೆನ್ನಾಗಿದೆಯಾ, ಹಂಗೆ ಆರಾಮಾಗಿರು ಅಂತಾನು ಹೇಳೋರು. ಬಟ್ ಐ ಥಿಂಕ್ ಒಳ್ಳೆ ಪಾರ್ಟ್ನರ್ಗಳು ಸಿಕ್ಕಿದಾಗ ಬಹಳ ಚೆನ್ನಾಗಿರುತ್ತೆ ಲೈಫ್. ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಕೂಡ. ಅಂದರೆ ನನ್ನ ಪ್ರೊಫೆಷನ್ನ ಅರ್ಥ ಮಾಡಿಕೊಂಡು ತೂಗಿಸ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟು. ಆ್ಯಂಡ್ ಅದು ಧನ್ಯತೆಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದ್ರ ಮಧ್ಯೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಹಳ ಚೆನ್ನಾಗಿದ್ದೀವಿ. ಆ್ಯಂಡ್ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳುವಲ್ಲ ಧನ್ಯ ಸಿಗೋದಕ್ಕೆ. ಸೂಪರ್ ಸೂಪರ್. ಓಕೆ ಡಾಲಿ ಅವರೇ, ಉದಯ ಕನ್ನಡಿಗ 2025 ಕಾರ್ಯಕ್ರಮಕ್ಕೆ ಬಂದು ಈ ಪ್ರಶಸ್ತಿಯನ್ನ ನಿಮಗೆ ಕೊಟ್ಟಿದ್ದು ನಮಗೆ ತುಂಬಾನೇ ಖುಷಿ ಇದೆ. 2026 ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದ್ಕೊಡ್ಲಿ ಅಂತ ಒನ್ಸ್ ಅಗೇನ್ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಡಾಲಿ ಧನಂಜಯ ಅವರಿಗೆ. ಥ್ಯಾಂಕ್ ಯು. ಹೋಗೋ ಮುಂಚೆ ನಮ್ಮ ಉದಯ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ಡಾಲಿ ಪಿಕ್ಚರ್ಸ್ ನಿರ್ಮಾಣದಲ್ಲಿ ಸದ್ಯದಲ್ಲೇ JC ದ ಯೂನಿವರ್ಸಿಟಿ ಅಂತ ಹೇಳಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಂದೆ ಮಗನ ಸಂಬಂಧ ಮತ್ತೆ ಜೈಲ್ ಅನ್ನೋದು ಒಂದು ಕಾನ್ಸೆಪ್ಟ್ ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇವಾಗ ಬಹಳಷ್ಟು ಕಾರಣಗಳಿಗೆ ಜೈಲು ಸುದ್ದಿಲಿದೆ. ಇನ್ನೊಬ್ಬ ಒಳ್ಳೆ ನಾಯಕ ನಟನನ್ನ ಮತ್ತೆ ಪರಿಚಯಿಸ್ತಾ ಇದೆ, ಪ್ರಖ್ಯಾತ ಅಂತ ಹೇಳಿ, ಬಹಳ ಒಳ್ಳೆಯ ಕಲಾವಿದ. ಅದ್ರ ನಂತರ ಹೆಗ್ಗಣ ಮುದ್ದು ಅಂತ ಒಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್, ಅದು ಕೂಡ ಈ ವರ್ಷ ರಿಲೀಸ್ ಆಗುತ್ತೆ. ಅಂಡ್ ಮದರ್ ಪ್ರಾಮಿಸ್ ಅಂತ ಹೇಳಿ ಇನ್ನೊಂದು ಸಿನಿಮಾ, ಅದು ಶೂಟಿಂಗ್ ನಡೀತಾ ಇದೆ ನಿರ್ಮಾಣದಲ್ಲಿ. ಅಂಡ್ ನಟನಾಗಿ ನಮ್ಮ ಬಡವರಾಸ್ಕಲ್ ನಿರ್ದೇಶಕರ ಜೊತೆ ಅಣ್ಣ ಫ್ರಮ್ ಮೆಕ್ಸಿಕೋ, 666, ಆಪರೇಷನ್ ಡ್ರೀಮ್ ಥಿಯೇಟರ್, ಹೇಮಂತ್ ರಾವ್ ಅವ್ರ ಜೊತೆ, ಅಂಡ್ ಹಲಗಲಿ ಅಂತ ಹೇಳಿ ಒಂದು ಐತಿಹಾಸಿಕ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಜಿಂಗೋ ನಮ್ಮ ಡೇರ್ಡೆವಿಲ್ ಮುಸ್ತಫಾ ನಿರ್ದೇಶಕರ ಜೊತೆ. ಸೊ ಸಾಕಷ್ಟು ಕೆಲಸ ಮಾಡ್ತಾ ಇದೀವಿ. ನಿಮ್ಮ ಆಶೀರ್ವಾದ ಇರಲಿ, ಎಲ್ಲಾ ಸಿನಿಮಾಗಳ ಮೇಲೆ ಫಾಲೋ ಅಪ್ ಇರಲಿ. ಖಂಡಿತ ಬಹಳ ಡಿಫ್ರೆನ್ಸ್ ಮಾಡುವಂತ ಪ್ರಾಜೆಕ್ಟ್ಸ್ ಗಳ ಜೊತೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಗಳಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.